ನಮಸ್ಕಾರ, ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ರೂಪೇಶ್. ಮಾಗಡಿ ತಾಲೂಕಿನ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಾದ್ಯಂತ ಕ್ಯಾಟ್ಫಿಶ್ ಸಾಗಣೆ ಕಣ್ಮುಚ್ಚಿ ಕುಳಿತ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ. ಸರ್ಕಾರ ಕ್ಯಾಟ್ಫಿಶ್ ಸಾಗಣೆ ಹಾಗೂ ಮಾರಾಟ ನಿಷೇಧಿಸಿದರೂ ಸಹ ಮಾಗಡಿ ತಾಲೂಕಿನ ಕುದೂರು ಹೋಬಳಿಯಾದ್ಯಂತ ಕ್ಯಾಟ್ಫಿಶ್ ದಂಧೆ ರಾಜಾರೋಷವಾಗಿ ಎಗ್ಗಿಲ್ಲದೆ ಸಾಗಿದೆ. ಆಡು ಹಗಲಿಲ್ಲಿಯೇ ದುಷ್ಕರ್ಮಿಗಳು ಕ್ಯಾಟ್ಫಿಶ್ ದಂಧೆ ನಡೆಸುತ್ತಿದ್ದರೂ ಸಹ ಸಂಬಂಧಪಟ್ಟ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲವೆಂಬಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇತ್ತೀಚೆಗಷ್ಟೇ ಕ್ಯಾಟ್ಫಿಶ್ ವಿಚಾರವಾಗಿ ಕುದೂರು ಪೊಲೀಸ್ ಠಾಣೆ PSI ದಾಳೇಗೌಡ ಹಾಗೂ ಪೊಲೀಸ್ ಪೇದೆ ACB ಬಲೆಗೆ ಬಿದ್ದರು ಸಹ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳದೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ಯಾಟ್ಫಿಶ್ ದಂಧೆಗೆ ಕಡಿವಾಣ ಹಾಕದಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಇನ್ನು ಬೆಳ್ಳಂಬೆಳಗ್ಗೆ ಕುದೂರು ಹೋಬಳಿಯ ಶಿವಗಂಗಾ ಬೆಟ್ಟದ ತಪ್ಪಲಿನಲ್ಲಿರುವ ವೀರಸಾಗರ ಗ್ರಾಮದ ಕಾಲೇಜಿನ ಲೆಕ್ಚರ್ ರಮೇಶ್ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಬೆಳ್ಳೂರು ನಾಗಮಂಗಲ ಮೂಲದ ಪುನೀತ್ ಹಾಗೂ ಸ್ನೇಹಿತರು ಈ ಕ್ಯಾಟ್ಫಿಶ್ ದಂಧೆ ನಡೆಸುತ್ತಿದ್ದು, ಬೆಂಗಳೂರು ಮೂಲದ ಹುಸೇನ್ ಖಾನ್ ಎಂಬಾತ ಮೀನುಗಳನ್ನು ಸಾಗಿಸುತ್ತಿದ್ದು, ಸ್ಥಳದಲ್ಲಿಯೇ ಮಾಧ್ಯಮದವರ ಕಣ್ಣಿಗೆ ಬಿದ್ದಾಗ ಇತ್ತ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಇಬ್ಬರು ಪೇದೆಗಳು ಸ್ಥಳಕ್ಕಾಗಮಿಸಿದಾಗ ದುಷ್ಕರ್ಮಿಗಳ ವಾದ ಇದು ಕ್ಯಾಟ್ಫಿಶ್ ಅಲ್ಲವೇ ಅಲ್ಲ ಎಂಬ ಮಾತಿಗೆ ಪೊಲೀಸರು ಅಸಹಾಯಕರಾದರು. ದುಷ್ಕರ್ಮಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಮಾಧ್ಯಮದವರ ಪ್ರಶ್ನೆಗೂ ಯಾರಾದರೂ ದೂರು ದಾಖಲಿಸಿದರಷ್ಟೇ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಬೇಜವಾಬ್ದಾರಿ ಉತ್ತರಕ್ಕೆ ಮುಂದಾದರು. ಇನ್ನು ಸ್ಥಳೀಯ ಮುಖಂಡ ಚಂದ್ರಶೇಖರ್ ಮಾತನಾಡಿ, ಕುದೂರು ಹೋಬಳಿಯಾದ್ಯಂತ ಪೊಲೀಸರು ಹಾಗೂ ಇಲಾಖಾ ಅಧಿಕಾರಿಗಳು ಈ ಕ್ಯಾಟ್ಫಿಶ್ ದುಷ್ಕರ್ಮಿಗಳ ಜೊತೆ ಶಾಮೀಲಾಗಿರುವುದು ಇತ್ತೀಚೆಗೆ ನಡೆದ ACB ದಾಳಿಯಲ್ಲಿ ಕಾಣುತ್ತಿದೆ. ತಾಲೂಕಿನಲ್ಲಿಯೇ ಎಗ್ಗಿಲ್ಲದೆ ಈ ದಂಧೆ ನಡೆಯುತ್ತಿದೆ. ಕೊಳಚೆ ನೀರಿನಲ್ಲಿ ಬೆಳೆಯುವುದು ಕ್ಯಾಟ್ಫಿಶ್ ಮಾತ್ರ. ಪೊಲೀಸರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರದೆ ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕ್ಯಾಟ್ಫಿಶ್ ವಿಚಾರವಾಗಿ ನಮ್ಮ ಕುದೂರು ಹೋಬಳಿ ನಮ್ಗೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಲ್ಲಿ ಕ್ಯಾಟ್ಫಿಶ್ ವಿಚಾರವಾಗಿ ACB ದಾಳಿ ಮಾಡಿ ಲಂಚ ಮಾಡಿ ವಿಚಾರವಾಗಿ ಈ ಕುದೂರು ಹೋಬಳಿಯಲ್ಲಿ ಕ್ಯಾಟ್ಫಿಶು ಸಾಕ್ತಾ ಇರೋದು ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಇದನ್ನು ಕಾನೂನು ರೀತಿ ಬಾಹಿರ ಕ್ಯಾಟ್ಫಿಶ್ ಸಾಗಾಣಿಕೆ ಒಂದು ಕಡೆ ಗುಂಡಿಗೆರೆನಲ್ಲಿ ಸಾಕ್ತಾ ಇದ್ದಾರೆ. ಇದೇನು ಪೊಲೀಸ್ನವರೇ ಉತ್ತೇಜನ ಕೊಡ್ತಾವ್ರೆ ಅಂತೀರಾ, ಏನು ಹೇಳ್ತೀರಾ? ಇದು ಇಲಾಖೆ ಪೊಲೀಸ್ ಇಲಾಖೆನೂ ಅದರಲ್ಲಿ ಶಾಮೀಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಫಿಶ್ಶಿನ ಇಲಾಖೆ ಅದನ್ನು ಶಾಮೀಲಾಗಿರುತ್ತೆ. ಇದೆಲ್ಲ ಕಡಿವಾಣ ಹಾಕಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೀವಿ. ಇದ್ರ ಬಗ್ಗೆ ಏನು ಒತ್ತಾಯ ಮಾಡ್ತೀರಾ ಸರ್ ಕ್ಯಾಟ್ಫಿಶ್ ಸಾಕ್ತಾ ಇರೋರ ವಿರುದ್ಧ? ಇದು ಕಾನೂನು ಇಡೀ ದೇಶದಲ್ಲೇ ಹೇಳ್ತಾ ಇದೆ, ಕಾನೂನು ಬಾಹಿರವಾಗಿ ಇದು ಸಾಕಬಾರ್ದು ಅಂತ ನಡೀತಾ ಐತೆ ಅಂದಾಗ ನಾನು ಇನ್ನೇನು ಹೇಳೋದೈತೆ, ನಿಮಗೆ ಗೊತ್ತಾಗಬೇಕು ಜನಕ್ಕೆ. ತುಂಬ ಕ್ಯಾನ್ಸರ್ ಬರುತ್ತೆ ಕ್ಯಾಟ್ಫಿಶ್ ತಿಂದರೆ. ಮೀನಾದರೆ ಸರ್ಕಾರಿ ಮೀನು ಕೊಡ್ತಾರೆ ಗೌರ್ಮೆಂಟಿಂದ, ಆ ಮೀನಿಂದ ಜನಕ್ಕೆ ಆರೋಗ್ಯ ಚೆನ್ನಾಗಿರ್ತದೆ. ಈ ಕ್ಯಾಟ್ಫಿಶ್ ಆದರೆ ಕ್ಯಾನ್ಸರು, ಅದ್ರ ಮೀನಿನ ಸಂತತಿ ಎಲ್ಲ ನಾಶ ಮಾಡ್ತದೆ, ಅದರಿಂದ ತೊಂದರೆ ಆಗ್ತಾಯಿದೆ.
ನಮ್ಮ ದೇಶದಲ್ಲೇ ಇದನ್ನು ನಿಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸರ್ ಸರ್ಕಾರನೇ ಬ್ಯಾನ್ ಮಾಡಿದೆ, ಆದರೂ ಕೂಡ ಇಲ್ಲೆಲ್ಲ ಸಾಕ್ತಾ ಇದ್ದಾರೆ ಕುದೂರು ಹೋಬಳಿನಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಇಲ್ಲಿ ಸರ್ಕಾರ ಎಲ್ಲರೂ ಅಧಿಕಾರಿಗಳೆಲ್ಲ ಶಾಮೀಲಾಗಿದ್ದಾರೆ. ಮೀನುಗಾರಿಕೆ ಇಲಾಖೆಯವರು ಇದ್ರ ಬಗ್ಗೆ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಆಫೀಸಲ್ಲಿ. ಆದರೆ ಜನನೂ ಎಲ್ಲರಿಗೂ ಗೊತ್ತಿದ್ದು ಸಾಕ್ಬಾರ್ದು ಅಂತ ದುಡ್ಡಾಸೆಗೋಸ್ಕರ ಸಾಕೊಂಡು ದುಡ್ಡು ಮಾಡ್ಕೊಂಡು ದೊಡ್ಡ ದೊಡ್ಡ ಪ್ರಭಾವಿಗಳು ಹೋರಾಟ ಸಾಕೊಂಡು ಇದು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಪ್ರತಿನಿಧಿಸಿದ ರಾಮನಗರ ಜಿಲ್ಲೆ ಹಾಗೂ JDS ಶಾಸಕ ಎ ಮಂಜುನಾಥ್ ಈ ಮುಂಚೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಕುದೂರು ಈ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೇ ಇಂತಹ ಅಕ್ರಮಗಳು ನಡೆಯುತ್ತಿದ್ದರೆ ಸಾಮಾನ್ಯ ಜನರ ಪಾಡೇನು ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನಾದರೂ ಕ್ಷೇತ್ರದ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿ ವರ್ಗ ಎಚ್ಚೆತ್ತು ಕುದೂರು ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕ್ಯಾಟ್ಫಿಶ್ ದಂಧೆಗೆ ಕಡಿವಾಣ ಹಾಕುತ್ತಾರೆಯೋ ಕಾದು ನೋಡಬೇಕಿದೆ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮ. ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಭವನದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಾಗೂ ಇದೇ ಸಂದರ್ಭದಲ್ಲಿ ಪುರಾತನ ಕಾಲದ ದೇವಾಲಯವಾದ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರವನ್ನು ರಾಜ್ಯ ಬೀದಿಗಳಲ್ಲಿ ಜೈಕಾರ ಹಾಕುತ್ತಾ ತಮಟೆ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಗಣ್ಯರುಗಳು ಮಾತನಾಡಿ 12ನೇ ಶತಮಾನದ ಕಲ್ಯಾಣದಲ್ಲಿ ನಡೆದ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ ಹಾಗೂ ಅಂಬಿಗರ ಚೌಡಯ್ಯ ವೈಚಾರಿಕ ಕ್ರಾಂತಿ ಮಾಡಿದವರು. ಹಾಗೆಯೇ ಅದರಲ್ಲಿ ಅಂಬಿಗರ ಚೌಡಯ್ಯನವರ ಪಾತ್ರ ಅತಿ ಪ್ರಮುಖವಾದದ್ದು. ಸಮಾಜದ ಆಗು ಹೋಗುಗಳನ್ನು ಇದ್ದದ್ದು ಇದ್ದ ಹಾಗೆ ಹೇಳುವ ವ್ಯಕ್ತಿ ಅಂಬಿಗರ ಚೌಡಯ್ಯ. ವಚನ ಸಾಹಿತ್ಯದಲ್ಲಿ ಅಪಾರ ಕೊಡುಗೆ ಇವರದ್ದಾಗಿದೆ. ಎಲ್ಲ ಶರಣರ ಆದರ್ಶಗಳನ್ನು ಜೀವನದಲ್ಲಿ ಸಾರ್ವಜನಿಕರು ಅಳವಡಿಸಿಕೊಳ್ಳಬೇಕು ಎಂದರು. ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೆದಿರ್ತಕ್ಕಂಥ ಏನು ಬಸವಣ್ಣನವರ ಮತ್ತು ಅಂಬಿಗರ ಚೌಡಯ್ಯನವರು ಮತ್ತು ಅಲ್ಲಂ ಪ್ರಭುಗಳು, ಅಕ್ಕ ಮಹಾದೇವಿ, ಅನೇಕ ಶರಣರು ಕಲ್ಯಾಣದಲ್ಲಿ ಒಂದು ವೈಚಾರಿಕ ಕ್ರಾಂತಿಯನ್ನು ಮಾಡಿದರು. ಆ ಕ್ರಾಂತಿಯಲ್ಲಿ ಅಂಬಿಗರ ಚೌಡಯ್ಯನವರ ಭಾಳ ದೊಡ್ಡ ಪಾತ್ರ ಇದೆ. ಅವರಿಗೆ ನಿಜಶರಣ ಅಂತಕ್ಕಂಥ ಬಿರುದು ಕೊಟ್ಟಿರ್ತಕ್ಕಂಥದ್ದು ಅವರ ನೇರ ನುಡಿ, ನಿಷ್ಠುರತೆ
ಮತ್ತು ಸಮಾಜದಲ್ಲಿ ಆಗುಹೋಗುಗಳನ್ನು ಇದ್ದದ್ದನ್ನು ಇದ್ದಂಗೆ ಹೇಳಿರ್ತಕ್ಕಂಥ ಒಬ್ಬ ನಿಜಶರಣ ಅಂಬಿಗರ ಚೌಡಯ್ಯನವರು ವಚನ ಸಾಹಿತ್ಯದಲ್ಲಿ ಅವರ ಅಪಾರವಾಗಿರ್ತಕ್ಕಂಥ ಕೊಡುಗೆ ಇದೆ. ಇವತ್ತು ಅವರ ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಇಂದಿನ ಯುವ ಪೀಳಿಗೆ ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಇವತ್ತು ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದೆ. ಮತ್ತು ನಾವೆಲ್ಲರೂ ಇವತ್ತು ವಚನ ಸಾಹಿತ್ಯವನ್ನು ಓದಿ ಎಲ್ಲ ಶರಣರ ವಚನಗಳನ್ನು ಓದಿ ಅವನ್ನು ನಮ್ಮ ಜೀವನದಲ್ಲಿ ಅಳವಡಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತಕ್ಕಂಥ ನಾನು ಸೇಡಂ ತಾಲೂಕಿನ ಮತ್ತು ಕಲಬುರಗಿ ಜಿಲ್ಲೆಯ ಜನತೆಗೆ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತೀನಿ. ನಿಜಶರಣ ಅಂಬಿಗರ ಚೌಡಯ್ಯರ ಇವತ್ತ ಜನ್ಮದಿನೋತ್ಸವದ ಅಂಗವಾಗಿ ಇವತ್ತೇನು ಸೇಡಂನಲ್ಲಿ ಇವತ್ತು ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಜಯಂತಿಯ ಸಂದರ್ಭದಲ್ಲಿ ಇವತ್ತೇನು ಎಲ್ಲ ನಮ್ಮ ತಾಲೂಕಿನ ಮತ್ತು ಎಲ್ಲ ಕಡೆ ಇರ್ತಕ್ಕಂಥ ಎಲ್ಲ ಜನರಿಗೆ ಇವತ್ತು ನಾನು ಶುಭ ಹಾರೈಸ್ತೀನಿ. ಅದೇ ರೀತಿಯಾಗಿ ಇವತ್ತು ಅಂಬಿಗರ ಚೌಡಯ್ಯರವರು ಹೇಳಿರ್ತಕ್ಕಂಥ ಕೆಲವೊಂದು ನುಡಿಗಳನ್ನು ಇವತ್ತು ನಮ್ಮ ಇದರಲ್ಲಿ ಅಳವಡಿಸ್ಕೊಳ್ಬೇಕು. ಅವರ ಶರಣರು 12ನೇ ಶತಮಾನದಲ್ಲಿ ಅವ್ರು ನಡೆದಂಥ ದಾರಿಗಳು ನಾವು ಇವತ್ತು ಆಚರಣೆ ಮಾಡುವುದು ಒಂದೇ ಅಲ್ಲ, ಅವ್ರು ನಡೆದಂಥ ದಾರಿಯಲ್ಲಿ ನಡೆದು ನಾವು ಸಮಾಜಕ್ಕೆ ಮಾರ್ಗದರ್ಶಿಗಳಾಗಬೇಕಂತೇಳಿ ಎಲ್ಲರನ್ನ ಮತ್ತೊಮ್ಮೆ ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಶರಣಪ್ರಕಾಶ್ ಪಾಟೀಲ್, ನಾಗೇಶ್ವರರಾವ್ ಮಾಲಿ ಪಾಟೀಲ್, ಬಿಜೆಪಿ ಮುಖಂಡರಾದ ಜಿಕೆ ಪಾಟೀಲ್, ಕೂಲಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಶ್ರೀನಾಥ್ ಶರಣಪ್ಪ ಪಿಳ್ಳಿ, ಶ್ರೀ ನಾಗಪ್ಪ ಕೊಳ್ಳಿ, ಶ್ರೀ ಸಿದ್ಧ ಬ್ಯಾನರ್ ಕೊಳ್ಳಿ, ಶ್ರೀ ಮಲ್ಲಿಕಾರ್ಜುನ ಗುಡ್ಡದ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಭಾಗವಹಿಸಿದರು. ಇದು ಇವತ್ತಿನ ಮಾಗಡಿ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಓಂ ಟಿವಿಯಲ್ಲಿ. ವಂದನೆಗಳು.